ಮಾತಾಡಿ ಅಂದ್ರೆ ಮಾತಾಡ್ತೀವಿ, ಇಲ್ಲಾಂದ್ರೆ ಬೇಡ ಅಂದ್ರೆ ಕೂಡ್ತೀವಿ. ಅಲ್ಲ, ನಿಮಗೆ ಮಾತಾಡ್ಲಿಕ್ಕೆ ಹೊರದಿದ್ದೆ ನಾನು ಇಲ್ಲಿ ಸ್ಪೀಕರ್ ಆಗಿ ಏನು ಪ್ರಯೋಜನ? ನೀವು ನಮ್ಮ ಪೂರ್ತಿ ಈ ಸದನದಿಂದ ಹೊರಗೆ ಹಾಕ್ಬೇಕು ನಿರ್ಣಯ ಮಾಡಿ ಕಾಣ್ತದೆ. ಈಗ ಅಧ್ಯಕ್ಷರೇ, ಅಲ್ಲ, ಈಗ ಆದಷ್ಟು ಬೇಗ ಸಂಕ್ಷಿಪ್ತವಾಗಿ ಮತ್ತೆ ಕಾಲಿಂಗ್ ಅಟೆನ್ಷನ್ ತಗೊಳ್ಳಿಕ್ಕೆ ಅದಕ್ಕೆ ಸಾಲ್ಟ್ ಮತ್ತು ಸ್ವೀಟ್ ಇರ್ತದೆ. ನಿಮ್ಮನ್ನು ನಂಬಿ ನಾವು ಕೊಡ್ತಾ ಇದ್ದೇವೆ, ನಿಮ್ಮ ಮೇಲೆ ವಿಶ್ವಾಸ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಘನತೆ ಹೊತ್ತ ರಾಜ್ಯಪಾಲರು ಪ್ರತಿ ವರ್ಷ ವಿಧಾನಸಭೆಯಲ್ಲಿ ಈ ದೇಶದ ಮಹಾಮಹಿಮ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನದಲ್ಲಿ ಸಂಸತ್ನಲ್ಲಿ ಸರ್ಕಾರದ ಮುಂದಿನ ಒಂದು ವರ್ಷದ ತಮ್ಮ ಸರ್ಕಾರದ ಸಾಧನೆಗಳು, ನಮ್ಮ ಸರ್ಕಾರ ಏನು ಮಾಡ್ಬೋದು, ನಮ್ಮ ಸರ್ಕಾರ ಏನು ಮಾಡಿದೆ ಅನ್ನುವಂಥದ್ದನ್ನು ರಾಜ್ಯಪಾಲರ ಮೂಲಕ, ರಾಷ್ಟ್ರಪತಿಗಳ ಮೂಲಕ ಹೇಳುವಂಥ ಒಂದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಒಂದು ಸಂಪ್ರದಾಯ ಇದೆ. ಅಧ್ಯಕ್ಷರೇ, ರಾಜ್ಯಪಾಲರು ಸಂವಿಧಾನಾತ್ಮಕವಾದಂಥ ಹುದ್ದೆ. ಅವರು ಯಾವುದೇ ಒಂದು ರಾಜಕೀಯ ಪಕ್ಷ, ಯಾವುದೇ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರಲಾರದು. ಆದರೆ ನಮ್ಮ ರಾಜ್ಯಪಾಲರ ಭಾಷಣವನ್ನು ನೋಡಿದ್ರೆ ಇದರಲ್ಲಿ ರಾಜ್ಯಪಾಲರ ಮುಖಾಂತರ ಕೇವಲ ಸರ್ಕಾರ ಸಕಾರಾತ್ಮಕವಾದಂಥ ಸರ್ಕಾರದ ಚಿಂತನೆಗಳನ್ನೇ ಹೇಳಬೇಕು ವಿನಃ ರಾಜ್ಯಪಾಲರ ಭಾಷಣದ ಮೂಲಕ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದಾಗಲಿ, ಕೇಂದ್ರ ಸರ್ಕಾರವನ್ನು ಒಂದು ರೀತಿ ಮುಜುಗರವಾಗಿ ರಾಜ್ಯಪಾಲರಿಗೆ ಆಗುವಂಥ ರೀತಿಯಲ್ಲಿ ಇವತ್ತೇನು ಅನೇಕ ಪತ್ರಿಕೆಗಳು ಬರೆದಿದ್ದಾವೆ. ಕೇಂದ್ರ ಸರ್ಕಾರಕ್ಕೆ ಚಡಿಯಟ್ಟು, ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡುವಂಥ ಒಂದು ಪರಿಸ್ಥಿತಿ ಮೊನ್ನೆ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಅನಿವಾರ್ಯವಾಗಿ ಅವ್ರಿಗೇನು ಮಾಡಲಿಕ್ಕಾಗೋದಿಲ್ಲ. ಸರ್ಕಾರನೇ ಬರೆದು ಕೊಟ್ಟಿರ್ತದೆ, ಸರ್ಕಾರನೇ ಹೇಳದಂತೆ ಅವ್ರು ಹೇಳಬೇಕಾಗ್ತದೆ. ಇದರಿಂದ ರಾಜ್ಯಪಾಲರ ಘನತೆಗೆ ಅಷ್ಟೇ ಅಲ್ಲ, ರಾಜ್ಯಪಾಲರ ಬಗ್ಗೆನೂ ಸಹ ಒಂದು ರೀತಿ ತಪ್ಪು ಮಾಹಿತಿ ಕೇಂದ್ರಕ್ಕೆ ಹೋಗುವ ರೀತಿಯಲ್ಲಿ ಇವತ್ತು ಸರ್ಕಾರ ನಡ್ಕೊಂಡಿದೆ. ಇವತ್ತು ಕೇವಲ ಒಂದು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಇವೆರಡರ ನಡುವೆ ಒಂದು ಒಳ್ಳೆಯ ಬಾಂಧವ್ಯ ಇರಬೇಕು. ರಾಜಕಾರಣ ಬೇರೆ. ವಿಧಾನಸಭೆ ಹೊರಗೆ ಹೋದ್ಮೇಲೆ ಕಾಂಗ್ರೆಸ್ಸನ್ನು ನಾವು ಟೀಕೆ ಮಾಡ್ತೀವಿ, ಅವ್ರು ನಮ್ಮ ಟೀಕೆ ಮಾಡ್ತಾರೆ. ಜಂತರ್ ಮಂತರ್ನಲ್ಲಿ ಹೋಗಿ ಅಂತರ್ಯಾಮಿಗಳಾಗಿ ಅಲ್ಲಿ ಅವರು ತಮ್ಮ ಕೇಂದ್ರ ಸರ್ಕಾರದ ಟೀಕೆ ಮಾಡ್ತಾರೆ. ಆದರೆ ಇವತ್ತು ಈ ಒಂದು ಭಾಷಣವನ್ನು ನೋಡಿದಾಗ ಯಾವುದೇ ಮುಂದಿನ ಭವಿಷ್ಯದ ಕರ್ನಾಟಕದ ಒಂದು ಭವಿಷ್ಯ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿಲ್ಲ. ಮೂಲಭೂತವಾಗಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ಅಧ್ಯಕ್ಷರೇ, ಪ್ರಾದೇಶಿಕ ಅಸಮತೋಲನ ಏನಿದೆ ಇವತ್ತು ಕಲ್ಯಾಣ ಕರ್ನಾಟಕ, ಮುಂಬೈ ಕರ್ನಾಟಕ, ಈ ಭಾಗದಲ್ಲಿಯೂ ಚಾಮರಾಜನಗರ ಜಿಲ್ಲೆ ಇರ್ಬೋದು, ಕೋಲಾರ ಇರ್ಬೋದು, ಅನೇಕ ಭಾಗಗಳಿಗೆ ನ್ಯಾಯಯುತವಾಗಿ ಇವತ್ತು ಏನು ಪಾಲು ಸಿಗಬೇಕಾಗಿದೆ ಅದೂ ಸಹ ಈ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಎಲ್ಲಿಯೂ ಹೇಳಿಲ್ಲ. ಕೇವಲ ಮೇಲಿಂದ ಮೇಲೆ ಒಂದು ಪೇಜ್ ಬಿಟ್ಟರೆ ಎರಡನೇ ಪೇಜ್ ಮತ್ತೆ ಗ್ಯಾರಂಟಿ, ಮತ್ತೆ ಗ್ಯಾರಂಟಿ, ಗ್ಯಾರಂಟಿಯನ್ನು ಬೆನ್ನು ಚಪ್ಪರಿಸೋದು ಬಿಟ್ಟರೆ ಮತ್ತೇನೂ ಆಗಿಲ್ಲ. ಯಾವ ಗ್ಯಾರಂಟಿಗಳು ಸಹ ಈ ಸರ್ಕಾರ ಪೂರ್ಣ ಮಾಡಿಲ್ಲ. ಇವೆಲ್ಲ ಹೇಳಿದ್ರು 5 ಗ್ಯಾರಂಟಿಗಳನ್ನು ನಾವು ನನ್ನ ಸರ್ಕಾರವು ನಡೆನುಡಿಗಳನ್ನು ಒಂದಾಗಿಸಿಕೊಂಡು, ನಡೆಗೂ ಸಂಬಂಧ ಇಲ್ಲ, ನುಡಿಗೂ ಸಂಬಂಧ ಇಲ್ಲ, 10 kg ಕೊಡಲಿಲ್ಲ, ಅದು 5 ಕಿಲೋ. ಏನೋ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನೂ 5 ವರ್ಷ ಈ ದೇಶದ ಜನರಿಗೆ ಒಂದು ಆಹಾರ ಭದ್ರತೆ ಸಲುವಾಗಿ 5 kg ಕೊಡೋದ್ರ ಜೊತೆಗೆ ಇವತ್ತು 10 kg 29 ರೂಪಾಯಿದಲ್ಲಿ ಕೊಡುವಂಥ ಆಹಾರ ಭದ್ರತೆ ಕೊಟ್ಟಂಥವ್ರು ನಮ್ಮ ಪ್ರಧಾನಮಂತ್ರಿಗಳು. ನೀವೇನು ಕೊಟ್ರಿ? 34 ರೂಪಾಯಿ ಕೊಡ್ತಾಯಿದ್ದೀರಿ, 34 ರೂಪಾಯಿ 1 kg ಕೊಡ್ತಾಯಿದ್ದೀರಿ. ನೀವು ಹೇಳಿದ್ದೆಷ್ಟು? 10 kg. 10 kg ಅಂದರೆ ಎಷ್ಟು ಕೊಡಬೇಕಾಗಿತ್ತು? 340 ರೂಪಾಯಿ ಕೊಡಬೇಕಾಗಿತ್ತು. ನಡೆದಂತೆ ಮಾತು ಸ್ಫಟಿಕದ ಸಲಾಕೆ ಅಂತಿರಬೇಕು, ಬರೇ ಮಾತೇ ಆಯಿತು.
ಕೃತಿಯಲ್ಲಿ ಯಾವುದೂ ಇಲ್ಲ. ಇವತ್ತು ಅನೇಕ ವಚನಕಾರರು ಅನೇಕ ಸಾಹಿತಿಗಳನ್ನು ಇವತ್ತು ಅವರು ಉದಾಹರಣೆ ತಗೊಂಡು ಇವತ್ತು ಅಧ್ಯಕ್ಷರೇ ಒಂದು ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕದ ನೀರಾವರಿ ಯೋಜನೆಗಳ ಬಗ್ಗೆ ಏನಾದರೂ ಚರ್ಚೆ ಆಗಿದೆ? ಶಿಕ್ಷಣ, ಆರೋಗ್ಯ, ಮೂಲಭೂತ ಸೌಕರ್ಯಗಳು, ಅದರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಂಥ ಹಣ ಸುಮಾರು ಅವ್ರು ಹೇಳ್ಕೊಂಡಿದ್ದಾರೆ 34,000 ಕೋಟಿ ರೂಪಾಯಿ ಈ ವರ್ಷ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗಗಳಿಗೆ ಖರ್ಚು ಮಾಡ್ತಿರ್ತಾರೆ. ಆದ್ರೆ 11,000 ಕೋಟಿ ಈ ಏನು ಗ್ಯಾರಂಟಿಗಳಿದ್ವಲ್ಲ, ಈ ಗ್ಯಾರಂಟಿಗಳು ಸಲ ತಗೊಂಡ್ಬಿಟ್ರು. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಿಟ್ಟಂತ ಹಣ ನೀವು ಅದನ್ನು ತಕ್ಕೊಂಡು ಇವತ್ತು ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಜನಪ್ರಿಯ ಕಾರ್ಯಕ್ರಮಗಳಿಂದ ಬಳಕೆ ಮಾಡ್ಕೊಂಥದ್ರ ಮೂಲಕ ಇದೊಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ವಿರೋಧಿ ಸರ್ಕಾರ ಅಂತೇಳಿ ಭಾಳ ಸ್ಪಷ್ಟವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಇವತ್ತು ಶಕ್ತಿ ಯೋಜನೆ ತೊಗೊಂಡು ಬಂದ್ರಿ, ಇವತ್ತೆಲ್ಲ ಬಸ್ಸುಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಟ್ಯಾಕ್ಸಿ ಚಾಲಕರು, ಬಸ್ ಚಾಲಕರು, ಇವತ್ತು ಆಟೋ ಚಾಲಕರ ಪರಿಸ್ಥಿತಿ ಏನಾಗಿದೆ? ಒಂದೊಂದು ಕಡೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರ ಜೀವನ ದುಸ್ತರಾಗಿದೆ. ಅವ್ರಿಗೇನಾದರೂ ಪರಿಹಾರ ರೂಪದಲ್ಲಿ ಒಂದು ತಿಂಗಳಿಗೆ ಒಂದು 5,000 ರೂಪಾಯಿ ಆದ್ರೂ ಅವ್ರ ಕುಟುಂಬ ನಡೆಸಲಿಕ್ಕೆ ಏನಾದರೂ ವ್ಯವಸ್ಥೆಯನ್ನು, ಯಾಕಂದ್ರೆ ಪಾಪ ಒಂದು ಆಟೋ ಚಾಲಕ ಇಡೀ ಜೀವನ ಅಧ್ಯಕ್ಷರೇ ಆತ ಸ್ವಂತ ಎಷ್ಟು ಕಷ್ಟಪಟ್ಟು ಅವ್ರು ಕೆಲಸ ಮಾಡ್ತಾರೆ, ರಾತ್ರಿ ಹಗಲು ಮನೆ ಮಠ ಬಿಟ್ಟು ಈಗ ಅವ್ರಿಗೆ ಆಟೋದಲ್ಲಿ ಕುಂಡ್ರೋರಂತಾರೆ ಇರೋದೇ ಎಷ್ಟೋ ಕಡೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಹೊಸ ಬಸ್ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರಿ. ಹೊಸ ಬಸ್ ಖರೀದಿ ಎಲ್ಲಿಲ್ಲೇ ಬೆಂಗಳೂರು ಸುತ್ತಮುತ್ತಲಿದ್ದವ್ರಿಗೆ ಕೊಟ್ಟರೆ ಅಧ್ಯಕ್ಷ, ನಮ್ಮ ಬಿಜಾಪುರಕ್ಕಿಲ್ಲ. ನಮಗೆಲ್ಲ ಅದೇ ಹಳೆಯ ಬಸ್ ಏನು 1, 2 ಲಕ್ಷ 3 ಲಕ್ಷ 5 ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆದಂಥ ಬಸ್ಸುಗಳು ಇವತ್ತು ನಮ್ಮ ಭಾಗದಲ್ಲಿ. ಅಧ್ಯಕ್ಷರು, ಇವತ್ತು ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕಾದ್ರೆ ನೀರಾವರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಕೃಷ್ಣಾ ಯೋಜನೆಗೆ ಅವರೇ ಹೇಳಿದರು, ಅವರು ಪಾದಯಾತ್ರೆ ಮಾಡಿದರು ಬಳ್ಳಾರಿಯಿಂದ ಆಲಮಟ್ಟಿ ಏನು ಕೂಡಲ ಸಂಗಮವರೆಗೆ. ಪ್ರತಿ ವರ್ಷ ಕೃಷ್ಣೆಯ ಮೇಲೆ ಆಣೆ, ಇಲ್ಲೇ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಅದಾರ, ಕೃಷ್ಣೆಯ ಮೇಲೆ ಆಣೆ, ಪ್ರತಿ ವರ್ಷ 10,000 ಕೋಟಿ ರೂಪಾಯಿ ನಾವು ಕೊಡ್ತಿದ್ವಿ. ಕೇಳಿ ಕೃಷ್ಣೆಯ ಕೂಗು, ನಮ್ಮ ನಡೆ ಕೃಷ್ಣೆಯ ಕಡೆ. 10 ರೂಪಾಯಿನೂ ಸಹ ಬಜೆಟ್ನಾಗೂ ಕೊಟ್ಟಿಲ್ಲ. ಬಜೆಟ್ ಬಂದಾಗ ಮಾತಾಡ್ತೀವಿ. ಕೃಷ್ಣಾ ನದಿ ಬಗ್ಗೆ ಇವತ್ತು ಚಕಾರ ಸಹ ರಾಜ್ಯಪಾಲರ ಭಾಷಣದಲ್ಲಿ ಮಾತನಾಡಿಲ್ಲ. ಅದೇ ರೀತಿ ಇವತ್ತು ಶಿಕ್ಷಣ